ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರಜ್ವಲ ಮಾತಾಡ್ತೇನೆ. ಸೊ ಇವತ್ತು ನಿಮಗೆ ಇಲ್ಲಿ ಬನ್ನಿ, ಇವತ್ತಿನ ಶುಕ್ರವಾರ ಟೆಕ್ ನ್ಯೂಸ್ನ ಶುರು ಮಾಡೋಣ. ಬಂದ್ಬಿಟ್ಟು ರಿಯಲ್ಮಿ GT8 Pro. ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಇದೊಂದು ತುಂಬಾ ಜನ ರಿಯಲ್ಮಿ ಯೂಸರ್ಸ್ ಈ ಸ್ಮಾರ್ಟ್ ಫೋನ್ ಯಾವಾಗ ಲಾಂಚ್ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಸೊ ಆ ಟೈಮ್ ಬಂದೇ ಬಿಟ್ಟು. ಸೊ ಫೈನಲಿ ನವೆಂಬರ್ 28ಗೆ ನಾವು ಮಧ್ಯಾಹ್ನ 12 PM ಈ ಮೊಬೈಲ್ ಲಾಂಚ್ ಆಗ್ತಾ ಇದೆ. ಆಲ್ರೆಡಿ ಚೀನಾದಲ್ಲಿ ಲಾಂಚ್ ಆಗಿದೆ ಆಯ್ತಾ, October 21 ಲಾಂಚ್ ಆಗಿದೆ. ದೆನ್ ಆಫ್ಟರ್ ಲಾವಾ ಅಗ್ನಿ ಅಂತ ಒಂದಿದೆ, ಅಗ್ನಿ 4 ಅಂತ ಒಂದು ಫೋನ್ ಇದೆ. ಸೊ ಅದ್ರ ಜೊತೆ ಲಾಂಚ್ ಆಗ್ತಿದೆ. ಈ ಮೊಬೈಲ್ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳೋದಂದ್ರೆ 220 ಕ್ಯಾಮ್ರಾ ಸಿಗುತ್ತೆ, ಮತ್ತೆ ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಚಿಪ್ ನ ಕೊಟ್ಟಿದ್ದಾರೆ. ಆಮೇಲೆ 2K ರೆಸಲ್ಯೂಷನ್ ಅಲ್ಟ್ರಾ HD ಡಿಸ್ಪ್ಲೇ ಸಿಗುತ್ತೆ. ಅಂಡ್ ದೆನ್ ಆಫ್ಟರ್ 7000 mAh ಬ್ಯಾಟ್ರಿ ಪವರ್ ತುಂಬಾ ಇದೆ. ಹಾಗೆ ಕೇಳಿ ಇದ್ರದ್ದು ಏನಂತ ಹೇಳಿದ್ರೆ 120 ವ್ಯಾಟ್ಸ್ ಚಾರ್ಜರ್ ಕೊಟ್ಟಿದ್ದಾರೆ. ಇದು ತುಂಬಾ ಚೆನ್ನಾಗಿದೆ, ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಬೇಗ ಚಾರ್ಜ್ ಆಗುತ್ತೆ, ತುಂಬ ಹೊತ್ತು ಚಾರ್ಜ್ ನಿಮಗೆ ಚೆನ್ನಾಗಿ ಕೊಡುತ್ತೆ. ನೋಡೋಣ, ಡೆಫಿನೆಟ್ಲಿ ಶಾಮಿ ಮತ್ತೆ ಅಲ್ಟ್ರಾಸರ್ಗೆ ಟಕ್ಕರ್ ಕೊಡುತ್ತೆ. ಸೊ ಆ ಥರ ಇದೆ ಡಿಸೈನ್. ನೀವು ನೋಡ್ತಾ ಇರ್ಬೋದು, ಚೇರ್ ಲೀಕ್ ಆಗಿರೋ ಕಾರಣದಿಂದ ನಮಗೆ ಸಿಕ್ಕಿದೆ. ಸೊ ನನಗೆ ಡಿಸ್ಪ್ಲೇ ಮಾಡ್ತಿದ್ದೀನಲ್ಲ, ಸೊ ಅದು ಬಂದ್ಬಿಟ್ಟು ಇದು ಫೋಟೋ. ಸೊ ಮುಂದಿನ ನ್ಯೂಸ್ ಬಂದ್ಬಿಟ್ಟು ಬಿ ಬೈ ಲೆನ್ಸ್ಕಾರ್ಟ್ AI ಗ್ಲಾಸಸ್ ಅಂತ. ಸೊ ಏನಿದು ಬಿ ಬೈ ಲೆನ್ಸ್ಕಾರ್ಟ್ AI ಗ್ಲಾಸಸ್ ಅಂತ ಯೋಚನೆ ಮಾಡ್ತಿದ್ದೀರಾ? ಸೊ ನಿಮಗೆ ಸಿಂಪಲ್ ಆಗಿ ತಿಳಿಸ್ಕೊಂಡು ಕೊಡ್ತೀನಿ. ಸೊ ಇದೊಂದು AI ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಬೇಸ್ಡ್ ಗ್ಲಾಸ್ ಆಯ್ತಾ. ಸೊ ಇದು ಯಾವುದು ಅಂದ್ರೆ ಪಿಯೂಷ್ ಬನ್ಸಾಲ್ ಕಂಪನಿ ಇದನ್ನ ರನ್ ಮಾಡ್ತಾ ಇರೋದು. ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಇದು ಸೂನ್ ಲಾಂಚ್ ಆಗುತ್ತೆ. ಲಾಂಚ್ ಆಗಿಂತ ಮುಂಚೆ ಇರೋ ಸ್ಪೆಸಿಫಿಕೇಶನ್ ನಿಮಗೆ ತಿಳಿಸ್ಕೊಟ್ಬಿಟ್ಟಿರ್ತೀನಿ. ಸೊ ಏನೇನು ಸ್ಪೆಸಿಫಿಕೇಶನ್ ಇರುತ್ತೆ ಅಂತ ಹೇಳಿದ್ರೆ ನಿಮಗೆ ಆಬ್ವಿಯಸ್ಲಿ ಕ್ಯಾಮ್ರಾ ಇರುತ್ತೆ, AI ಫೀಚರ್ಸ್ ಇರುತ್ತೆ. AI ಫೀಚರ್ಸ್ ಅಂದ್ರೆ ಏನು, ಎಲ್ಲ ಥರದ AI ಫೀಚರ್ಸ್ ನಿಮಗೆ ಇದರಲ್ಲಿ ಸಿಗುತ್ತೆ. ಮತ್ತೆ ಇದಕ್ಕೆ ಕ್ವಾಲ್ಕಾಮ್ Air1 Gen 1 ಚಿಪ್ನ ಯೂಸ್ ಮಾಡ್ತಿರುತ್ತೆ. ಸೊ ಆಲ್ರೆಡಿ ಆಬ್ವಿಯಸ್ಲಿ ಪರ್ಫಾರ್ಮೆನ್ಸ್ ಅನ್ನೋದು ಬೂಸ್ಟ್ ಆಗ್ತಾನೆ ಇರುತ್ತೆ. ಮತ್ತೆ ಸೈಕ್ ಪರ್ಫಾರ್ಮೆನ್ಸ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದಕ್ಕೆ ಒಂದು ಏನಂದ್ರೆ ಲೆನ್ಸ್ಕಾರ್ಟ್ ಡೆವಲಪರ್ಗೆ ಇವರಿಗೆ ಒಂದು ಚಾನ್ಸ್ ಕೊಡ್ತಾ ಇದ್ದಾರೆ ಅಂತ. ಸೊ ಇದಕ್ಕೆ ಒಂದು ಸೂಟೇಬಲ್ ಆ್ಯಪ್ನ ನೀವು ಬಿಲ್ಡ್ ಮಾಡಿ ಅಂತ. ಸೊ ಈ ಸೂಟೇಬಲ್ ಆ್ಯಪ್ನ ಇವರು ಬಿಲ್ಡ್ ಮಾಡಿದ್ರೆ ಅದಕ್ಕೊಂದು ಒಳ್ಳೆ ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ ಆಯ್ತಾ. ಸೊ ಟ್ಯಾಗ್ ಲೈನ್ ನಿಮ್ಗೆ ಓದ್ ಹೇಳ್ತೀನಿ, ಡಿಸೈನ್ಡ್ ಅಂಡ್ ಇಂಜಿನಿಯರ್ಡ್ ಇನ್ ಇಂಡಿಯಾ ಫಾರ್ ದಿ ವರ್ಲ್ಡ್. ಸೊ ನೋಡ್ಬೋದು, ಡಿಸೈನ್ಡ್ ಅಂಡ್ ಇಂಜಿನಿಯರ್ಡ್ ಇನ್ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು, ಡಿಸೈನ್ ಆಗಿರೋದು ಇಂಡಿಯಾದಲ್ಲಿ. ಯಾವುದಕ್ಕೆ, ಈಗ ಬರೀ ಇಂಡಿಯಾಗೆ ಮಾತ್ರ ಅಲ್ಲ. ಸೊ ಇದು ವರ್ಲ್ಡ್ ವೈಡ್ ಹೋಗ್ತಾ ಇರೋದ್ರಿಂದ ಫಾರ್ ದಿ ವರ್ಲ್ಡ್ ಅಂತ ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ. ಸಖತ್ತಾಗಿದೆ, ನೋಡ್ಬೋದು. ಇದೆಲ್ಲ ಆದ್ಮೇಲೆ ಇದು ಆಲ್ಮೋಸ್ಟ್ 40 ಗ್ರಾಮ್ ವೆಯ್ಟ್ ಇರುತ್ತೆ. ಸೊ ನೋಡ್ರಪ್ಪ ಸ್ಟೂಡೆಂಟ್ಸ್ ಎಲ್ಲ. ಮುಂದಿನ ಟೆಕ್ನಿಕ್ಸ್ ಕಡೆ ಹೋಗೋದಾದ್ರೆ ಗೂಗಲ್ ಮ್ಯಾಪ್ಸ್ ಪ್ಲಸ್ ಜೆಮಿನಿ. ಏನಪ್ಪ ಇದು ಗೂಗಲ್ ಮ್ಯಾಪ್ ಪ್ಲಸ್ ಜೆಮಿನಿ, ಏನೇನೋ ಶೂಟ್ ಆಗ್ತದೆ ನನಗೆ ಅಂತ ಹೇಳ್ಕೊಂಬಿಡಿ. ಏನಂತ ಹೇಳಿದ್ರೆ ಗೂಗಲ್ ಮ್ಯಾಪ್ಸ್ಗೆ ನೆಕ್ಸ್ಟ್ ನಮ್ಗೆ ಈಗ ಜೆಮಿನಿನ ಇಂಟಗ್ರೇಟ್ ಮಾಡ್ತಿದ್ದಾರೆ. ಏನೋ ಕೋಪ್ ಪೈಲಟ್ ತರ. ಸೊ ಜೆಮಿನಿನ ಇಂಟಗ್ರೇಟ್ ಮಾಡ್ತಿದ್ದಾರೆ. ಸೊ ಇದೊಂಥರ ಕ್ರೇಜಿ ವಿಷಯ ಅಂತ ಹೇಳ್ಬೋದು. ಏನಕ್ಕಂತ ಹೇಳಿದ್ರೆ ಮ್ಯಾಪ್ಸ್ ಅಲ್ಲಿ ತುಂಬಾ ಕೊಲ್ಯಾಪ್ಸ್ ಎಲ್ಲ ಆಗ್ತಾ ಇರುತ್ತೆ ಆಯ್ತಾ. ಈಗ ನಾವೀಗ ಮ್ಯಾಪ್ಸ್ನ ಓಪನ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಟೇಬಲ್ ಆಗಿ ಮ್ಯಾಪ್ಸ್ನ ಯೂಸ್ ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್. ಮ್ಯಾಪ್ಸ್ನ ನಾವೆಲ್ಲ ಯೂಸ್ ಮಾಡಿಲ್ಲ, ಕರೆಕ್ಟಾಗಿ ಯೂಸ್ ಮಾಡಿಲ್ಲ ಅಂದ್ರೆ ನಮಗೆ ಗೊತ್ತಾಗುತ್ತೆ ಸ್ಟ್ರೈಟ್ ಹೋಗ್ಬೇಕಂತ. ಒಂದು ಸಹ ಇದು ಇನ್ನು ಅಫಿಷಿಯಲ್ ಆಗಿ ಲಾಂಚ್ ಆಗಿಲ್ಲ, ಬಟ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಇದೆ. ಏನೇನು ಫೀಚರ್ಸ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ನೀವೀಗ ಅಕಸ್ಮಾತ್ ಈಗ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಆಬ್ವಿಯಸ್ಲಿ ಟೂರಿಗೆ ಹೋದಾಗ, ಲೈಕ್ ಈಗ ನೀವೇನೋ ರೆಸ್ಟೋರೆಂಟ್ಗೆ ಹೋಗ್ಬೇಕು ಅಥವಾ ನಿಯರ್ ಬೈ ಪ್ಲೇಸಸ್ ಯಾವುದು ತುಂಬ ಚೆನ್ನಾಗಿದೆ ಅಂತ ವಿಸಿಟ್ ಮಾಡಬೇಕು ಅಂತ ಹೇಳ್ತೀರಾ ಆಯ್ತಾ. ಸೊ ವಿಸಿಟ್ ಮಾಡಬೇಕು ಅಂತ ಇರಬೇಕಾದ್ರೆ ನಿಮ್ಗೆ ಗೊತ್ತಾಗಲ್ಲ ಯಾವ್ದನ್ನ ಹೇಗೆ ವಿಸಿಟ್ ಮಾಡಲಿ ಅಂತ. ಸೊ ಜಸ್ಟ್ ನೀವು ಗೂಗಲ್ ಜೆಮಿನಿಯಲ್ಲಿ ನೀವು ಕೇಳಿದ್ರೆ, ಜೆಮಿನಿ ಇಂಟರ್ಗ್ರೇಟ್ ಆಗಿರುತ್ತಲ್ಲ, ಸೊ ಅವಾಗ ಕೇಳಿದ್ರೆ ಎಕ್ಸಾಕ್ಟ್ ಆಗಿ ನಿಯರ್ ಬೈ ಪ್ಲೇಸಸ್ನ ಯಾವ್ದು ತಿಳಿಸು ಅಂತ ಕೇಳಿದ್ರೆ ಇದು ತಿಳಿಸೋದಂತೆ. ಬಟ್ ಇಷ್ಟೇ ಅಲ್ಲ, ಇಷ್ಟಕ್ಕೆ ನಾವು ಇಷ್ಟೊಂದು ಹೈಪ್ ಕೊಡೋದು ಒಳ್ಳೇದಲ್ಲ. ಸೊ ಇಷ್ಟೇ ಅಲ್ಲದೆ ಇನ್ನೊಂದೇನು ಕ್ರೇಜಿ ವಿಷಯ ಅಂತ ಹೇಳಿದ್ರೆ, ಲೈಕ್ ಈಗ ನೀವು ಸ್ಟ್ರೈಟ್ ರೋಡ್ ನಡ್ಕೊಂಡು ಹೋಗ್ತಿದ್ರೆ ನೆಕ್ಸ್ಟ್ ಟರ್ನ್ ಲೆಫ್ಟಿಗೆ ತಿರ್ಗಬೇಕು ಅಂತ ಹೇಳಿದೆ ಈಗ ಅಟ್ ಪ್ರೆಸೆಂಟ್ ಇರೋ ಮ್ಯಾಪ್ ಅಲ್ಲಿ. ಸೊ ನೆಕ್ಸ್ಟ್ ಇಂಟಗ್ರೇಟ್ ಆದಾಗ, ಜೆಮಿನಿ ಅವ್ರದ್ದು ಇಂಟಗ್ರೇಟ್ ಮಾಡಿದಾಗ ಯಾವ ರೀತಿ ತಿಳಿಸುತ್ತೆ ಅಂತ ಹೇಳಿದ್ರೆ, ನೆಕ್ಸ್ಟ್ 200 ಮೀಟರ್ಗೆ ಹೋದಾಗ ಅಲ್ಲೊಂದು ಕಾಫಿ ಶಾಪ್ ಇದೆ, ಅಲ್ಲಿ ಲೆಫ್ಟ್ ತಿರುಗು ಅಂತ ಹೇಳುತ್ತೆ. ಸೊ ಇದರಿಂದ ಏನು ಕೊಲ್ಯಾಪ್ಸ್ ಆಗೋದು ಅಥವಾ ಮಿಸ್ಕಮ್ಯುನಿಕೇಶನ್ ಆಗೋದು ತುಂಬಾ ತಪ್ಪುತ್ತೆ. ಸೊ ಇದು ಬೇಗ ಬರಲಿ ಅಂತ ನಾವು ಆಶಿಸೋಣ. ಮುಂದಿನ ಟೆಕ್ ಅಪ್ಡೇಟ್ ಬಂದ್ಬಿಟ್ಟು ಆಲ್ರೆಡಿ ನಿಮಗೆ ಗೊತ್ತಿದೆ, ಇದು November 7th, ಬಟ್ 4 days ಬ್ಯಾಕೆ ಏನೋ ChatGPT ಫ್ರೀ ಸಬ್ಸ್ಕ್ರಿಪ್ಷನ್ ಕೊಡ್ತಿದ್ದಾರೆ. ಸೊ ಯಾರು ಕ್ಲೇಮ್ ಮಾಡ್ಕೊಂಡಿಲ್ಲ ಬೇಗ ಕ್ಲೇಮ್ ಮಾಡ್ಕೊಳ್ಳಿ. ಸೊ ಕ್ಲೇಮ್ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್. ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ತಿಳಿಸ್ಕೊಡ್ತೀವಿ. ಸಿಂಪಲ್ ಆಗಿ ನೀವು ಕೆಲವು ಆ್ಯಪ್ಸ್ ಅಲ್ಲಿ ಶೋ ಆಗಲ್ಲ ಅಥವಾ ಕೆಲವು ಲ್ಯಾಪ್ಟಾಪ್ ಅಲ್ಲಿ ಶೋ ಆಗಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ ಹೆದರಬೇಡಿ, ಜಸ್ಟ್ ChatGPT.com ಅಂತ ಗೂಗಲ್ ಹೋಗಿ ನಿಮ್ದು ಇಮೇಲ್ ID, ಯಾವ ಅಕೌಂಟಿಗೆ ನೀವು ಏನು ChatGPT ಗೋನ ತಗೊಬೇಕು ಅಂತಿದ್ದೀರೋ ಸೊ ಅದನ್ನು ಸೆಲೆಕ್ಟ್ ಮಾಡಿ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ಹಾಗೆ ಸೆಲೆಕ್ಟ್ ಮಾಡಿ ಕೊಡಿ ಆಯ್ತಾ. ನೆಕ್ಸ್ಟ್ ಏನ್ ಮಾಡಿ ಅಂತ ಹೇಳಿದ್ರೆ, ಅಲ್ಲಿ ಬಿಸ್ನೆಸ್ ಏನೋ ಇದೆ ಟ್ಯಾಕ್ಸ್, ಅದನ್ನ ಸೆಲೆಕ್ಟ್ ಮಾಡ್ಬಿಡಿ. ಅದೇನೋ ಟ್ಯಾಕ್ಸ್ ಐಡಿ ಅಂತ ಹೇಳುತ್ತೆ. ಸಿಂಪಲ್ ಆಗಿ ನಿಮ್ದು 2 ರೂಪಾಯಿ ಕಟ್ ಆಗುತ್ತೆ. ಅಂಡ್ ದೆನ್ ಆಫ್ಟರ್ ದಟ್ ಅದು ರಿಫಂಡ್ ಆಗುತ್ತೆ. ಆಮೇಲೆ ನೀವು
ಈಗ ನೀವು ಈ ವೆಬ್ಸೈಟಲ್ಲಿ ಲಾಗಿನ್ ಮಾಡಿದ್ರಿ ಅಲ್ವಾ, ಏನು ChatGPT ನಿಮ್ಮದು ಅಕೌಂಟ್ ಕೊಟ್ಟು, ಸೊ ಅಲ್ಲಿ ನಿಮಗೆ ಶೋ ಆಗುತ್ತೆ ಆಬ್ವಿಯಸ್ಲಿ ChatGPT.com ಅಥವಾ ಓಪನ್ AI ಸರ್ಚ್ ಮಾಡಿ ನೀವು ಅದರಿಂದ ಲಾಗಿನ್ ಆಗಿ ಕೊಡುತ್ತೆ ತೋರಿಸೆ ಆ್ಯಪಲ್ಲಿ ತೋರಿಸಲ್ಲ. ಸೊ ಆಮೇಲೆ ಏನು ಮಾಡಿ ಅಂತ ಹೇಳಿದ್ರೆ ChatGPT ಓಪನ್ ಮಾಡಿ ನೀವು ಯಾವ ಅಕೌಂಟಿಗೆ ನೀವು ಸಬ್ಸ್ಕ್ರಿಪ್ಷನ್ನ ಪೇ ಮಾಡಿ ತಗೊಂಡಿದ್ದೆ ಸೊ ಅದನ್ನು ಇಲ್ಲಿ ಲಾಗಿನ್ ಮಾಡಿ ನಿಮಗೆ ChatGPT ಸಿಗುತ್ತೆ. ಲ್ಯಾಪ್ಟಾಪಿಗೂ ಲಾಗಿನ್ ಮಾಡ್ಬೋದು, ಸಿಮಿಲರ್ ಕೇಸಸ್ ಲ್ಯಾಪ್ಟಾಪ್ ಆಲ್ಸೋ. ಸೊ ಮತ್ತೊಂದು ಏನಂತ ಹೇಳಿದ್ರೆ ಬಿಫೋರ್ November 3, 2026 ಅಂತ ಹೇಳಿದ್ರೆ ಒಂದು November 2, November 1 ಹಂಗೆ ಸಬ್ಸ್ಕ್ರಿಪ್ಷನ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡಿ. ಏನಂತ ಹೇಳಿದ್ರೆ ಆಮೇಲೆ ಮತ್ತೆ ನಿಮಗೆ ಅಕೌಂಟಲ್ಲಿ ದುಡ್ಡಿದ್ರೆ ದುಡ್ಡು ಕಟ್ ಆಗೋ ಚಾನ್ಸಸ್ ಇರುತ್ತೆ. ನಾಟ್ ಲೈಕ್ ದಟ್ ಈಗ 4,000 ಕಟ್ ಆಗುತ್ತೆ ಅಂತಲ್ಲ, 399 ರೂಪಾಯಿ ಕಟ್ ಆಗುತ್ತೆ. ಸೊ ಅದೊಂಥರ ವಿಷಯ ಇದೆ ಅಂತ ಹೇಳ್ಬೋದು. ಮತ್ತು ಜಿಯೋ ಯೂಸರ್ಸ್ಗೆ ಜೆಮಿನಿನೂ ಇದೆ, ಅದ್ರದ್ದು 1 ವರ್ಷ ಫ್ರೀ ಇದೆ. ಅದ್ರದ್ದು ನಿಮಗೆ ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ, ಅದಕ್ಕೆ ಅವಶ್ಯಕತೆ ಇಲ್ಲ. ಈಗ ChatGPT ಅಷ್ಟೊಂದು ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಕ್ರೇಜಿ ಆಗಿದೆ ಆಯಿತಾ ChatGPT. ನಾನು ಫಸ್ಟ್ ಟೈಮ್ ನನ್ನ ಬ್ರದರ್ದು ಯೂಸ್ ಮಾಡಿದ್ದೆ, ತುಂಬ ಇಷ್ಟ ಆಗಿತ್ತು. ಎಷ್ಟು ಫೋಟೋಸ್ ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು, ಇದರಲ್ಲೂ ಕೂಡ ಎಷ್ಟು ಫೋಟೋಸ್ ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು. ಅನ್ಲಿಮಿಟೆಡ್ ಆಕ್ಸೆಸ್ ಸಿಗುತ್ತೆ, ನಿಮಗೆ ಅಕ್ಯುರೇಟ್ ಆನ್ಸರ್ ಸಿಗುತ್ತೆ ಹಳೆ ChatGPT-ಗಿಂತ. ಸೊ ನನಗೆ ಗೊತ್ತಿದೆ ಇದು ಯಾಕೆ ಈ ಥರ ಮಾಡ್ತಿದ್ದಾರೆ, 1 ವರ್ಷ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ. ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಕೇಳಿಸ್ಕೊಂಡು. ಈಗ ಅವ್ರು ನಮ್ಗೆ ಇದನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ 1 ವರ್ಷ ಫ್ರೀಯಾಗಿ ಕೊಡ್ತಾಗ ನಾವು ಡೈಲಿ ಡೇ ಟು ಡೇ ಲೈಫಲ್ಲಿ ChatGPT-ನ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬ ಯೂಸ್ ಮಾಡ್ತಿದ್ದೀವಿ ಆಯ್ತಾ. ಈಗ ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ ಅದನ್ನ ಬಿಟ್ಟು ಇರೋಕ್ಕೆ ಆಗ್ತಿಲ್ಲ. ಸೊ ಅದರಲ್ಲೂ ನಮಗೆ ಏನಾದರೂ ಲಿಮಿಟ್ ಕೊಟ್ಟಾಗ ಏನಾಗಿದೆ ಅಂತ ಬೈಕೊಳ್ತಾ ಇದ್ವಿ. ಜೆಮಿನಿಲಿ ಅನ್ಲಿಮಿಟೆಡ್ ಆಕ್ಸೆಸ್ ಇದೆ, ಸೊ ಅದಕ್ಕೆ ಹೋಗಿ ಟೆಸ್ಟ್ ಮಾಡ್ತಿದ್ವಿ. ಸೊ ಅವರು ನಮ್ಗೆ ಈಗ GPT-5ನ 1 ವರ್ಷಕ್ಕೆ ಫ್ರೀ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಒಂದು 6-7 ತಿಂಗಳಿಗೆ ಫುಲ್ ಸೆಟ್ ಆಗಿರ್ತೀವಿ ಆಯ್ತಾ. ಸೊ ಅದ್ರ ಜೊತೆ ಇರೋಕ್ಕೆ ಆಗಲ್ಲ ಅಂತ ಇದಾಗ್ಬಿಡುತ್ತೆ. ಅದನ್ನು ನಾವು ಲಿಮಿಟ್ ಮಾಡ್ಕೊಂಡಿರ್ಬೇಕು. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಯೂಸರ್ಸ್ ಎಲ್ಲ 60% ಯೂಸರ್ಸಲ್ಲಿ ಏನಿದೆ ಸೆಟ್ ಆಗಿತ್ತು 1 ವರ್ಷ ಬಿಟ್ಟು ಹೋಗುತ್ತೆ ಆಯ್ತಾ. ಅವ್ರ ಪ್ರೈಸ್ನ ಕೂಡ ಜಾಸ್ತಿ ಮಾಡ್ತಾರೆ. ನಾನು ಬೇಕಾದ್ರೆ ಬರ್ದು ಕೊಡ್ತೀನಿ, ಇದೇ ಥರ ಆಗುತ್ತೆ. ಪ್ರೈಸ್ನ ಬೇಕಾದ್ರೆ ಜಾಸ್ತಿ ಮಾಡ್ತಾರೆ. ಆಮೇಲೆ ನಮಗೆ ಅದು ತುಂಬ ಸ್ಲೋ ಮಾಡಿಬಿಡ್ತಾರೆ. ChatGPT ನಾರ್ಮಲ್ ವರ್ಷನು ಕೊಡೋದೇ ಇಲ್ಲ ಅನ್ಸುತ್ತೆ, ಏನೋ ಗೊತ್ತಿಲ್ಲ, ತುಂಬ ಸ್ಲೋ ಮಾಡಿಬಿಡ್ತಾರೆ. ಆವಾಗ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಅವಾಗಲಾದರೂ ದುಡ್ಡು ಕೊಟ್ಟು ತಗೊಳ್ಳಿ ಅನ್ನೋ ಒಂದು ಮೈಂಡ್ ಸೆಟ್ಟಿಂದ ಇದೇ ಥರ ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಸೊ ಇದಾಗಿತ್ತು ಇವತ್ತಿನ ಟಾಪ್ 4 ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ನ ಒತ್ತಿ. ನಾನು ನಿಮ್ಮ ಪ್ರಜ್ವಲ್ ಫ್ರಮ್ ವಾಯ್ಸ್ ಆಫ್ ಟೆಕ್ ಸೈನಿಂಗ್ ಆಫ್. ಜೈ ಹಿಂದ್, ಜೈ ಕನ್ನಡ.